ಈಗ ಆರೋಪಿಯಿಂದ ಒಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧಕ್ಕೆ ಅವರು ಅಡೆತಡೆ ಮಾಡ್ತಾ ಇದ್ರು ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಇದೊಂದು ಸುಪಾರಿ ಕೊಲೆ ಮಾಡುವುದು ಇಲ್ಲಿವರೆಗಿನ ತನಿಖೆ ಪ್ರಕಾರ ದೃಢಪಟ್ಟಿದೆ. ಬರ್ದಾಬಾದ್ ಪೊಲೀಸ್ ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಅದರಲ್ಲಿ ದೂರಿನಲ್ಲಿ ನಮೂದಿಸಿರುವ ವಿಷಯ ಅಂತಂದರೆ, ಒಂದು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಡಿಯೋ ನೋಡ್ತಾರೆ ದೂರದಾರ. ಅದರಲ್ಲಿ ಏನು ಸಂಭಾಷಣೆ ಆಗಿದೆ, ಸಂಭಾಷಣೆಯಲ್ಲಿ ಇರುವ ಅಂಶ ಏನಂತಂದರೆ, ಒಬ್ಬ ಆರೋಪಿ ಒಂದು ಸುಪಾರಿ ಮರ್ಡರ್ ಬಗ್ಗೆ ಚರ್ಚೆ ಮಾಡ್ತಾರೆ ಮತ್ತು ಆ ಸುಪಾರಿಗೆ ಪಡೆದುಕೊಂಡಿರುವಂಥ ಹಣ ಇನ್ನೂ ಕಂಪ್ಲೀಟ್ ಆಗಿ ಪೇಮೆಂಟ್ ಆಗಿರೋದು ಭಾಗಶಃ ಇನ್ನೂ ಡ್ಯೂ ಇರುತ್ತೆ. ಅದಕ್ಕೆ ಯಾರು ಅವರಿಗೆ ಸುಪಾರಿ ಕೊಟ್ಟಿದ್ರು ಅವರಿಗೆ ಹಣದ ಬೇಡಿಕೆ ಇರ್ತದೆ. ಸೊ ಇದನ್ನೆಲ್ಲ ನೋಡಿದರೆ ಏನು ದೂರದಾರನ ಸಹೋದರನಿಗೆ ಒಟ್ಟು 5 ಜನ ಆರೋಪಿಗಳು ಸೇರಿ ಕೊಲೆ ಮಾಡಿ ಅವನನ್ನು ಆ ಕೊಲೆ ಮಾಡಿರುವ ಸಾಕ್ಷಿಯನ್ನು ಕೂಡ ನಾಶ ಮಾಡಿದಂಥ ಒಂದು ದೂರ ನೀಡುತ್ತಾರೆ. ಆ ದೂರಿನ ಆಧಾರದ ಮೇರೆಗೆ ಬರ್ದಾಬಾದ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಮತ್ತು ಸಾಕ್ಷ್ಯನಾಶ ಪ್ರಕಾರ ಸೆಕ್ಷನ್ಗಳಲ್ಲಿ ದೂರು ದಾಖಲಾಗಿದೆ. ಈಗಾಗಲೇ ACP ಸಬರ್ಬನ್ ಮತ್ತು ಇನ್ಸ್ಪೆಕ್ಟರ್ ಬರ್ದಾಬಾದ್ ಮತ್ತು ಅವರ ಟೀಮ್ 5 ಜನ ಆರೋಪಿಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಮತ್ತು ಘಟನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಏನು ದೂರಿನಲ್ಲಿ ನಮೂದಿಸಿದರೆ ಅದರಲ್ಲಿರುವ ಅಂಶಗಳು ಸತ್ಯವಾಗಿರುವ ರೀತಿ ಕಾಣಿಸ್ತಾ ಇದೆ. ಇದರಲ್ಲಿ ಕೆಲವು ನಮಗೆ ಚಾಲೆಂಜ್ ಇರುವಂಥದ್ದು, ಈ ಘಟನೆ ಆಗಿರೋದು 2016-17 ಅಂತ ಹೇಳಿದ್ದಾರೆ, ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ. ಈಗೇನು ಅವರು ಆ ಟೈಮಲ್ಲಿ ಕೊಲೆ ಆಗಿರೋದನ್ನು ಮರೆಮಾಚಿ ನ್ಯಾಚುರಲ್ ಡೆತ್ ಅಂತ, ಸಾಮಾನ್ಯ ಮರಣ ಅಂತ ಹೇಳಿ ಲಾಸ್ಟ್ ಡೇಟ್ಸ್ ಎಲ್ಲ ಮಾಡಿದ್ದಾರೆ. ಈಗ ಮುಂದಿನ ಕೆಲವು ನಾವು ಫೋರೆನ್ಸಿಕ್ ಮತ್ತು ಲೀಗಲ್ ಎಕ್ಸ್ಪರ್ಟ್ಸ್ ಜೊತೆ ಮಾತಾಡ್ತಾ ಇದ್ದೀವಿ. ಈ ಏನು ವೈಜ್ಞಾನಿಕವಾಗಿ ಮತ್ತು ತಾಂತ್ರಿಕವಾಗಿ ಮತ್ತು ಏನು ನಮ್ಮದು ಫೋರೆನ್ಸಿಕ್ ಇನ್ವೆಸ್ಟಿಗೇಷನ್ ಇದೆ ಅದರ ಬಗ್ಗೆ ಕೆಲವು ನಿರ್ದೇಶನಗಳನ್ನು ನೀಡಿದ್ದೀವಿ. ಈಗಾಗಲೇ ಆರೋಪಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಮತ್ತು ನ್ಯಾಯಾಂಗ ಬಂಧನಕ್ಕೆ ಸ್ಪಂದಿಸಲಾಗಿದೆ. ಆದಷ್ಟು ಬೇಗ ಅವರನ್ನು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡು ಈಗೇನು ಎಕ್ಸಿಕ್ಯೂಷನ್ ಪ್ರೊಸೆಸ್ ಇದೆ ಅದನ್ನು ಕೂಡ ನಾವು ಮಾಡಬೇಕಾಗುತ್ತೆ ಮತ್ತು ಕೆಲವು ತಾಂತ್ರಿಕ ಸಾಕ್ಷ್ಯಗಳ ಒಂದು ಸಂಗ್ರಹಗಳು ಕೂಡ ನಡೀತಾ ಇದೆ. ಆದಷ್ಟು ಬೇಗ ಎಲ್ಲ ಮುಗಿದ ನಂತರ ಇದರಲ್ಲಿ ಏನು ಮೃತನಾಗಿದ್ದಾನೆ ಬೀರಪ್ಪ ಅಂತ, ಬೀರಪ್ಪ ಪೂಜಾರಿ, ಅವರಿಗೆ ಅವರ ವೈಫ್ ಅವರಿಗೆ ಈಗ ಆರೋಪಿಯಿಂದ ಒಬ್ಬರ ಜೊತೆ ಅಕ್ರಮ ಸಂಬಂಧ ಇತ್ತು. ಆ ಅಕ್ರಮ ಸಂಬಂಧಕ್ಕೆ ಅವರು ಅಡೆತಡೆ ಮಾಡ್ತಾ ಇದ್ರು ಅಂತ ಹೇಳಿ ಅವರೆಲ್ಲ ಸೇರಿಕೊಂಡು ಇದೊಂದು ಸುಪಾರಿ ಕೊಲೆ ಮಾಡುವುದು ಇಲ್ಲಿವರೆಗಿನ ತನಿಖೆ ಪ್ರಕಾರ ದೃಢಪಟ್ಟಿದೆ.